ಫಿನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ಅಕೌಂಟಿಂಗ್ ಈಕ್ವೇಶನ್ಸ್ ಮೇಲೆ ಒಂದು ಕ್ವಶನ್ಸ್ ಅನ್ನ ನಿಮಗೆ ಸೆಕ್ಷನ್ ಸಿ ನಲ್ಲಿ ಅಥವಾ ಸೆಕ್ಷನ್ಸ್ ಬಿ ನಲ್ಲಿ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅಂದ್ರೆ ಅಕೌಂಟಿಂಗ್ ಈಕ್ವೇಶನ್ಸ್ ಅಂತ ಏನ್ ಹೇಳಿದ್ರೆ ಅಸೆಟ್ ಈಕ್ವಲ್ಸ್ ಲಯಬಿಲಿಟಿ ಪ್ಲಸ್ ಕ್ಯಾಪಿಟಲ್ ಈಕ್ವಲ್ ಆಗಿರಬೇಕು. ಅಸೆಟ್ಸ್ ಯಾವಾಗಲೂ ಈಕ್ವಲ್ ಟು ಲಯಬಿಲಿಟಿ ಪ್ಲಸ್ ಕ್ಯಾಪಿಟಲ್ಗೆ ಈಕ್ವಲ್ ಆಗಿರಬೇಕು. ಸೊ ಜರ್ನಲ್ ಎಂಟ್ರೀಸ್ ಅನ್ನ ಕೊಟ್ಟಿರ್ತಾರೆ, ಟ್ರಾನ್ಸಾಕ್ಷನ್ಸ್ ಅನ್ನ ಕೊಟ್ಟಿರ್ತಾರೆ. ಆ ಟ್ರಾನ್ಸಾಕ್ಷನ್ಸ್ಗೆ ನೀವು ಅಕೌಂಟಿಂಗ್ ಈಕ್ವೇಶನ್ಸ್ ಅನ್ನ ಮಾಡಿ ಅಂತ ಹೇಳಿರ್ತಾರೆ. ಸೊ ನೋಡಿ, ಆ ತರ ಕ್ವಶನ್ಸ್ ಅನ್ನ ಕೊಟ್ಟಾಗ ಹೇಗೆ ಆನ್ಸರ್ ಮಾಡಬೇಕು ಅನ್ನೋದನ್ನ ನಾನು ನಿಮ್ಗೆ ತುಂಬಾ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಸೊ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಬನ್ನಿ ಅಕೌಂಟಿಂಗ್ ಈಕ್ವೇಶನ್ಸ್ ಮೇಲೆ ಯಾವ ತರ ಕ್ವಶನ್ಸ್ ಇದೆ ನೋಡೋಣ. ಫಸ್ಟ್ ನೋಡಿ, ರೈಟ್ ದಿ ಅಕೌಂಟಿಂಗ್ ಈಕ್ವೇಶನ್ ಸಪರೇಟ್ಲಿ. ಅಂದ್ರೆ ರೈಟ್ ದಿ ಅಕೌಂಟಿಂಗ್ ಈಕ್ವೇಶನ್ ಸಪರೇಟ್ಲಿ ಅಂದ್ರೆ ಪ್ರತಿಯೊಂದು ಟ್ರಾನ್ಸಾಕ್ಷನ್ಸ್ಗೂ ನಾವು ಅಕೌಂಟಿಂಗ್ ಈಕ್ವೇಶನ್ ಸಪರೇಟ್ ಆಗಿ ಮಾಡಬೇಕು. ಫಾರ್ ದಿ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ಸ್ ಇನ್ ದಿ ಬುಕ್ಸ್ ಆಫ್ ಮಿಸ್ಟರ್ ರಾಜೇಶ್ ಹೂ ಈಸ್ ರನ್ನಿಂಗ್ ಗ್ರೋಸರಿ ಶಾಪ್ ಇನ್ ಗಾಂಧಿನಗರ್ ಬೆಂಗಳೂರು. ಸೊ ದಟ್ ಇಸ್ ಗ್ರೋಸರಿ ಶಾಪ್ ಇದೆಯಂತೆ ಬೆಂಗಳೂರು ಗಾಂಧಿನಗರದಲ್ಲಿ. ಅವ್ರಿಗೆ ಸಂಬಂಧಪಟ್ಟ ಟ್ರಾನ್ಸಾಕ್ಷನ್ಸ್ ಕೊಟ್ಟಿದ್ದಾರೆ. ಪ್ರತಿಯೊಂದಕ್ಕೂ ಸಪರೇಟ್ ಆಗಿ ಅಕೌಂಟಿಂಗ್ ಈಕ್ವೇಶನ್ಸ್ ಅನ್ನ ಮಾಡಿ ಅಂತ ಹೇಳಿದ್ದಾರೆ. ಏನ್ ಟ್ರಾನ್ಸಾಕ್ಷನ್ಸ್ ಇದೆ ಅಂದ್ರೆ ಮೊದಲನೇದು ಬಂದು ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಶ್ 1 lakh. ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದರೆ 1 lakh rupees ಅಂತ ಹೇಳಿದ್ದಾರೆ. ಸೆಕೆಂಡ್ ಒನ್ ಒಂದು ವಿತ್ಡ್ರಾನ್ ಫಾರ್ ಪರ್ಸನಲ್ ಯೂಸ್ 2000 rupees ಅನ್ನ ವಿತ್ಡ್ರಾ ಮಾಡ್ಕೊಂಡಿದ್ದಾರಂತೆ ಬಿಸ್ನೆಸ್ ಇಂದ. ಥರ್ಡ್ ಒನ್ ಬಂದು ರಿಸೀವ್ಡ್ ಕಮಿಷನ್ 1000 ಕಮಿಷನ್ ರಿಸೀವ್ ಮಾಡ್ಕೊಂಡಿದ್ದಾರಂತೆ. ಫೋರ್ತ್ ಒನ್ ಪರ್ಚೇಸ್ ಫರ್ನಿಚರ್ ಫಾರ್ ಕ್ಯಾಶ್ಗೆ ಫರ್ನಿಚರ್ ನ ಪರ್ಚೇಸ್ ಮಾಡಿದರೆ 5000 ಇದೆಯಂತೆ. ಫಿಫ್ತ್ ಒನ್ ಬಂದು ಗೂಡ್ಸ್ ಪರ್ಚೇಸ್ಡ್ ಗೂಡ್ಸ್ ಆನ್ ಕ್ರೆಡಿಟ್ ಫ್ರಮ್ ಸುರೇಶ್ 10,000ಗೆ ಕ್ರೆಡಿಟ್ ಮೇಲೆ ಸುರೇಶ್ ಇಂದ ಪರ್ಚೇಸ್ ಮಾಡಿದ್ದಾರೆ ಗೂಡ್ಸ್ ಅನ್ನ ಅಂತ ಹೇಳಿದ್ದಾರೆ. ಸಿಕ್ಸ್ ಬಂದು ಸೋಲ್ಡ್ ಗೂಡ್ಸ್ ಕಾಸ್ಟಿಂಗ್ ₹6,000 ಕಾಸ್ಟ್ ಇರೋ ಗೂಡ್ಸ್ ಅನ್ನ ಸೇಲ್ ಮಾಡಿದ್ದಾರೆ ಫಾರ್ ₹10,000ಗೆ ಸೇಲ್ ಮಾಡಿದ್ದಾರೆ. ಅಂದ್ರೆ 4,04,000 rupees ನಮಗೆ ಪ್ರಾಫಿಟ್ ಬರುತ್ತೆ ಅಂತ ಅರ್ಥ. 6,000 ಇರೋ ಗೂಡ್ಸ್ ಅನ್ನ 10,000ಕ್ಕೆ ಸೇಲ್ ಮಾಡಿದಾರಂತೆ. ಸೆವೆಂತ್ ಒನ್ ಬಂದು ಪೇಯ್ಡ್ ರೆಂಟ್ ಫಾರ್ ದಿ ಮಂತ್ ಆಫ್ 3,000. ಮಂತಿಗೆ ಪೇಮೆಂಟ್ ಮಾಡಿದ್ದಾರೆ ರೆಂಟ್ ಅನ್ನ 3,000 ಅಂಡ್ ಪೇ 2,000 ಫಾರ್ ಅಡ್ವರ್ಟೈಸ್ಮೆಂಟ್ಗೆ ಪೇಮೆಂಟ್ ಮಾಡಿದಾರಂತೆ. ಸೊ ಈ ಇನ್ಫಾರ್ಮೇಶನ್ಸ್ ಅನ್ನ ಯೂಸ್ ಮಾಡಿಕೊಂಡು ನಮ್ಗೆ ಹೇಳಿದ್ದಾರೆ, ಸೊ ರೈಟ್ ದಿ ಅಕೌಂಟಿಂಗ್ ಈಕ್ವೇಶನ್ ಸಪರೇಟ್ಲಿ. ಈ 8 ಟ್ರಾನ್ಸಾಕ್ಷನ್ಸ್ಗೂ ನಾವು ಅಕೌಂಟಿಂಗ್ ಈಕ್ವೇಶನ್ಸ್ ಅನ್ನ ಮಾಡಬೇಕು. ಸೊ ನೋಡಿ, ಯಾವ ತರ ಅಕೌಂಟಿಂಗ್ ಈಕ್ವೇಶನ್ಸ್ ಅನ್ನ ಮಾಡಬೇಕು, ಯಾವ ತರ ಫಾರ್ಮೆಟ್ ಹಾಕೋಬೇಕಪ್ಪ ಅಂತ ಹೇಳಿದ್ರೆ, ಸೊ ನೋಡಿ ಅಕೌಂಟಿಂಗ್ ಈಕ್ವೇಶನ್ಸ್ ಅನ್ನ ಮಾಡಿ ಅಂತ ಹೇಳಿದ್ದಾರೆ ಇನ್ ದಿ ಬುಕ್ಸ್ ಆಫ್ ರಾಜೇಶ್ ಅಲ್ಲಿ. ಸೊ ಹಾಗಾಗಿ ನೀವು ಈ ತರ ಕಾಲಮ್ಸ್ ಅನ್ನ ಹಾಕೋಬೇಕಾಗುತ್ತೆ. ಅಕೌಂಟಿಂಗ್ ಈಕ್ವೇಶನ್ಸ್ ಇನ್ ದಿ ಬುಕ್ಸ್ ಆಫ್ ರಾಜೇಶ್. ಫಸ್ಟ್ ಕಾಲಮ್ ಸೀರಿಯಲ್ ನಂಬರ್, ಸೆಕೆಂಡ್ ಕಾಲಮ್ ಪರ್ಟಿಕ್ಯುಲರ್ಸ್, ಥರ್ಡ್ ಕಾಲಮ್ ವೇರಿಯಬಲ್ ಎಫೆಕ್ಟ್, ಏನ್ ಎಫೆಕ್ಟ್ ಆಯ್ತು. ದೆನ್ ಅಕೌಂಟಿಂಗ್ ಈಕ್ವೇಶನ್ಸ್ ಅಂದ್ರೆ ಅಸೆಟ್ಸ್ ಈಕ್ವಲ್ಸ್ ಟು ಲಯಬಿಲಿಟಿ ಪ್ಲಸ್ ಕ್ಯಾಪಿಟಲ್. ಅಸೆಟ್ ಯಾವಾಗಲೂ ಕೂಡ ಲಯಬಿಲಿಟಿ ಮತ್ತೆ ಕ್ಯಾಪಿಟಲ್ಗೆ ಈಕ್ವಲ್ ಆಗಿರಬೇಕು. ಪ್ರತಿಯೊಂದು ಟ್ರಾನ್ಸಾಕ್ಷನ್ಸ್ಗೂ ನಾವು ಅಕೌಂಟಿಂಗ್ ಈಕ್ವೇಶನ್ಸ್ ಅನ್ನ ಮಾಡಬೇಕು ಅಂತ ಹೇಳಿದ್ದಾರೆ. ಈಗ ಫಸ್ಟ್ ಒನ್ ಸೀರಿಯಲ್ ನಂಬರ್ ಅಂತ ಹೇಳಿದ್ರೆ ಫಸ್ಟ್ ಒನ್ ತಗೋಬೇಕು, ನಂಬರ್ 1, ದಟ್ ಇಸ್ ಫಸ್ಟ್ ಒನ್. ಪರ್ಟಿಕ್ಯುಲರ್ಸ್ ಅಲ್ಲಿ ಏನ್ ತಗೋಬೇಕು ಅಂದ್ರೆ ಇಲ್ಲಿ ಟ್ರಾನ್ಸಾಕ್ಷನ್ಸ್ ಏನ್ ಕೊಟ್ಟಿದ್ದಾರೆ ನೋಡಿ, ಅದು ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಶ್ ₹1 lakh. ನೋಡಿ, ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಕ್ಯಾಶ್ ₹1 lakh ಅಂತ. ನೀವು ಆ ಟ್ರಾನ್ಸಾಕ್ಷನ್ಸ್ ಅನ್ನ ಬರೀಬೇಕು. ಸೊ ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಶ್. ನೋಡಿ, ನೀವು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಕ್ಯಾಶ್ ಅನ್ನ ತಗೊಂಬಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಸೊ ನಿಮ್ಗೆ ಎಫೆಕ್ಟ್ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಈಗ ನೀವು ₹1 ಲಕ್ಷ ಒಂದು ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ₹1 ಲಕ್ಷ ಬಿಸ್ನೆಸ್ಗೆ ಏನಾಯ್ತು, ಕ್ಯಾಶ್ ಬಂತು. ನೋಡಿ, ಯಾವಾಗ ಕ್ಯಾಶ್ ಬರುತ್ತೆ, ಸೊ ಕ್ಯಾಶ್ ಇನ್ಕ್ರೀಸ್ ಆಗುತ್ತೆ. ಹಾಗಾಗಿ ಅಂತ ಕರಿತೀವಿ ಅಸೆಟ್ ₹1 lakh ಏನಾಯ್ತು, ಜಾಸ್ತಿ ಆಯ್ತು. ಸೊ ಯಾವಾಗ ಅಸೆಟ್ ಕ್ಯಾಶ್ ₹1 lakh ಜಾಸ್ತಿ ಆಗುತ್ತೆ, ಅಸೆಟ್ ಕಾಲಮ್ ಅಲ್ಲಿ ₹1 lakh ಅನ್ನ ಬರ್ಕೋಬೇಕು. ನೋಡಿ, ಯಾವಾಗ ಅಸೆಟ್ ಕ್ಯಾಶ್ ಬರುತ್ತೆ, ವೆನ್ ಕ್ಯಾಶ್ ಇನ್ಕ್ರೀಸ್ ಆಗುತ್ತೆ. ಸೊ ಅಂದ್ರೆ ಕ್ಯಾಶ್ ಇನ್ಕ್ರೀಸ್ ಆಯ್ತು, ಕ್ಯಾಶ್ ಇನ್ಕ್ರೀಸ್ ಆಯ್ತು. ಸೊ ಯಾವಾಗ ಕ್ಯಾಶ್ ಇನ್ಕ್ರೀಸ್ ಆಗುತ್ತೆ ಅಂದ್ರೆ ಅಸೆಟ್ ಇನ್ಕ್ರೀಸ್ ಆಯ್ತು. ಯಾವಾಗ ಅಸೆಟ್ ಇನ್ಕ್ರೀಸ್ ಆಗುತ್ತೆ, ಅಸೆಟ್ ಇನ್ಕ್ರೀಸ್ ಆಲ್ವೇಸ್ ಕ್ಯಾಪಿಟಲ್ ಏನಾಗ್ತಾ ಹೋಗುತ್ತೆ, ಕ್ಯಾಪಿಟಲ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಕ್ಯಾಶ್ ₹1 lakh ಬಿಸ್ನೆಸ್ಗೆ ಬಂತು, ₹1 lakh ಕ್ಯಾಶ್ ಇನ್ಕ್ರೀಸ್ ಆಯ್ತು. ನೋಡಿ, ಯಾವಾಗ ಕ್ಯಾಶ್ ಇನ್ಕ್ರೀಸ್ ಆಗುತ್ತೆ, ವೆನ್ ಇನ್ಕ್ರೀಸ್ ಇನ್ ಕ್ಯಾಶ್ ಇಟ್ ಆಲ್ವೇಸ್ ರಿಸಲ್ಟ್ಸ್ ಇನ್ಕ್ರೀಸ್ ಇನ್ ಕ್ಯಾಪಿಟಲ್. ಸೊ ಯಾವಾಗ ಕ್ಯಾಶ್ ಇನ್ಕ್ರೀಸ್ ಆಗುತ್ತೆ, ಆಗ ಕ್ಯಾಪಿಟಲ್ ಕೂಡ ಆಟೋಮ್ಯಾಟಿಕ್ ಆಗಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಮೊದಲನೇ ಟ್ರಾನ್ಸಾಕ್ಷನ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್ ಅಂತ ಹೇಳಿದರೆ, ಸೊ ಬಿಸ್ನೆಸ್ ಅನ್ನ ಕ್ಯಾಶ್ ನ ಇನ್ವೆಸ್ಟ್ ಮಾಡಿ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತಿದಾರೆ ಅಂದ್ರೆ ಬಿಸ್ನೆಸ್ಗೆ ₹1 ಲಕ್ಷ ಕ್ಯಾಶ್ ಬರ್ತಾ ಇದೆ. ಅಂದ್ರೆ ಬಿಸ್ನೆಸ್ಗೆ ಕ್ಯಾಶ್ ₹1 lakh ಬರ್ತಾ ಇದೆ ಅಂದ್ರೆ ಬಿಸ್ನೆಸ್ ಇಂದ ಕ್ಯಾಶ್ ಜಾಸ್ತಿ ಆಯ್ತು, ಬಿಸ್ನೆಸ್ ಅಲ್ಲಿ ಕ್ಯಾಶ್ ಇನ್ಕ್ರೀಸ್ ಆಯ್ತು, ₹1 lakh ಇನ್ಕ್ರೀಸ್ ಆಯ್ತು. ವೆನ್ ಕ್ಯಾಶ್ ಅಸೆಟ್ ಇನ್ಕ್ರೀಸ್ ಆದ್ರೆ ಆಟೋಮ್ಯಾಟಿಕಲಿ ಕ್ಯಾಪಿಟಲ್ ಆಲ್ಸೋ ಇನ್ಕ್ರೀಸ್ ಆಗುತ್ತೆ. ಇದು ಗೊತ್ತಿರಬೇಕು. ಅಸೆಟ್ ಇನ್ಕ್ರೀಸಸ್,
ಕ್ಯಾಪಿಟಲ್ ಆಲ್ಸೋ ಆಟೋಮ್ಯಾಟಿಕಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಮೊದಲನೇ ಟ್ರಾನ್ಸಾಕ್ಷನ್ಸ್ಗೆ ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಶ್ ಅಂತ ಇದೆ. ಸೊ ಕ್ಯಾಶ್ ಬಿಸ್ನೆಸ್ಗೆ ಬರುತ್ತೆ, ಕ್ಯಾಶ್ ಇನ್ಕ್ರೀಸ್ ಆಗುತ್ತೆ. ಯಾವಾಗ ಕ್ಯಾಶ್ ಇನ್ಕ್ರೀಸ್ ಆದ್ರೆ ಅಸೆಟ್ ಜಾಸ್ತಿ ಆಯಿತು, ಅಸೆಟ್ ಜಾಸ್ತಿ ಆಗುತ್ತೆ. ಸೊ ಅಸೆಟ್ ಜಾಸ್ತಿ ಆದ್ರೆ ಆಟೋಮ್ಯಾಟಿಕಲಿ ಕ್ಯಾಪಿಟಲ್ ಕೂಡ ಜಾಸ್ತಿ ಆಗುತ್ತೆ. ಹಾಗಾಗಿ ಕ್ಯಾಪಿಟಲ್ ಕಾಲಮ್ ಅಲ್ಲಿ 1,00,000 rupees ಅನ್ನ ತಗೋಬೇಕು. ಇವಾಗ ನೀವು ಬ್ಯಾಲೆನ್ಸ್ ಮಾಡಬೇಕು. ಬ್ಯಾಲೆನ್ಸ್ ಮಾಡಿದ್ರೆ ನೋಡಿ, ಅಸೆಟ್ ಎಷ್ಟಿದೆಯಪ್ಪ, 1,00,000 rupees ಇದೆ. ಅಸೆಟ್ 1,00,000 ಇದ್ರೆ ಲಯಬಿಲಿಟಿ ಪ್ಲಸ್ ಕ್ಯಾಪಿಟಲ್. ಸೊ ಲಯಬಿಲಿಟಿ ಎಷ್ಟಿದೆ, ಇಲ್ಲಿ 0 ಇದೆ. ಲಯಬಿಲಿಟಿ ಪ್ಲಸ್ ಕ್ಯಾಪಿಟಲ್ ಮಾಡಿದ್ರೆ ನಿಮ್ಗೆ 1,00,000 rupees ಬರುತ್ತೆ. ಸೊ ಇದು ಮೊದಲನೇ ಟ್ರಾನ್ಸಾಕ್ಷನ್ಸ್. ಈ ಮೊದಲನೇ ಟ್ರಾನ್ಸಾಕ್ಷನ್ಸ್ಗೆ ಈಕ್ವೇಶನ್ ಅಸೆಟ್ ಇನ್ಕ್ರೀಸಸ್, ಕ್ಯಾಪಿಟಲ್ ಆಲ್ಸೋ ಇನ್ಕ್ರೀಸಸ್. ಸೊ 1,00,000 rupees ಅಸೆಟ್ ಇದೆ, 1,00,000 rupees ಲಯಬಿಲಿಟಿ ಇದೆ. ಅಸೆಟ್ ಈಕ್ವಲ್ಸ್ ಟು ಲಯಬಿಲಿಟಿ ಯಾವಾಗಲೂ ಈಕ್ವಲ್ ಆಗೇ ಇರಬೇಕು. ಇದು ಮೊದಲನೇ ಟ್ರಾನ್ಸಾಕ್ಷನ್ಸ್. ಅಂಡ್ ಎರಡನೇ ಟ್ರಾನ್ಸಾಕ್ಷನ್ಸ್ ಏನಿದೆಯಪ್ಪ ಅಂತ ಹೇಳಿದ್ರೆ, ಎರಡನೇದು ಬಂದು ವಿತ್ಡ್ರಾ ಕ್ಯಾಶ್ ಫಾರ್ ಪರ್ಸನಲ್ ಯೂಸ್ 2,000 ಅಂತ ಹೇಳಿದ್ದಾರೆ. ದಟ್ ಇಸ್ ಎರಡನೇ ಟ್ರಾನ್ಸಾಕ್ಷನ್ ಬಂದು ವಿತ್ಡ್ರಾ ಕ್ಯಾಶ್ ಫಾರ್ ಪರ್ಸನಲ್ ಯೂಸ್ 2,000ಗೆ ಕ್ಯಾಶ್ ಅನ್ನ ವಿತ್ಡ್ರಾ ಮಾಡಿದ್ದಾರೆ ಅಂತ ಅರ್ಥ. ಸೊ ಯಾವಾಗ ಕ್ಯಾಶ್ಗೆ ನೀವು ವಿತ್ಡ್ರಾ ಮಾಡಿದ್ದೀರಾ ಅಂತ ಹೇಳಿದ್ರೆ, ಪರ್ಸನಲ್ ಯೂಸ್ಗೆ ನೀವು ವಿತ್ಡ್ರಾ ಮಾಡಿದಿರಾ ಅಂದ್ರೆ ಬಿಸ್ನೆಸ್ ಪರ್ಪಸ್ ಬಿಸ್ನೆಸ್ ಇಂದ ಕ್ಯಾಶ್ ಅನ್ನ ವಿತ್ಡ್ರಾ ಮಾಡ್ಕೊಳ್ತಿದ್ರ. ಸೊ ನಿಮಗೆ ಗೊತ್ತು, ವಿತ್ಡ್ರಾ ಮಾಡಿದ್ರೆ ಕ್ಯಾಶ್ ಏನಾಗುತ್ತೆ, ಜಾಸ್ತಿ ಆಗುತ್ತಾ ಕಮ್ಮಿ ಆಗುತ್ತಾ, ಕಮ್ಮಿ ಆಗುತ್ತೆ. ಸೊ ನೋಡಿ, ನಾನು ಬಿಸ್ನೆಸ್ಗೆ ತಗೊಂಬಂದ್ರೆ ಜಾಸ್ತಿ ಆಯ್ತು. ಮೊದಲನೇ ಟ್ರಾನ್ಸಾಕ್ಷನ್ಸ್ ಇಲ್ಲಿ ನಾನು ತಗೊಂಬಂದೆ ಜಾಸ್ತಿ ಆಯ್ತು, ಕ್ಯಾಪಿಟಲ್ ಜಾಸ್ತಿ ಆಯ್ತು. ಈಗ ಬಿಸ್ನೆಸ್ ಇಂದ ಪರ್ಸನಲ್ ಯೂಸ್ಗೆ ವಿತ್ಡ್ರಾ ಮಾಡ್ತಾ ಇದ್ದೀನಿ ಅಂದ್ರೆ, ಸೊ ನಾನು ಬಿಸ್ನೆಸ್ ಇಂದ ವಿತ್ಡ್ರಾ ಮಾಡ್ತಾ ಇದ್ದ ಕ್ಯಾಶ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಹಾಗಾಗಿ ಕ್ಯಾಶ್ ಡಿಕ್ರೀಸ್ ಆಗುತ್ತೆ. ಕ್ಯಾಶ್ ಡಿಕ್ರೀಸ್ ಆಗುತ್ತೆ. ಸೊ ಕ್ಯಾಶ್ ಡಿಕ್ರೀಸ್ ಆದ್ರೆ ಕ್ಯಾಶ್ ಏನು, ಅಸೆಟ್ ಲಯಬಿಲಿಟಿನ ಕ್ಯಾಪಿಟಲ್ ಅಂದ್ರೆ ಕ್ಯಾಶ್ ಇಸ್ ಅನ್ ಅಸೆಟ್. ಅಸೆಟ್ ಡಿಕ್ರೀಸ್ ಆಗುತ್ತೆ. ಎಷ್ಟು ಡಿಕ್ರೀಸ್ ಆಗುತ್ತೆ, 2,000 rupees ಡಿಕ್ರೀಸ್ ಆಗುತ್ತೆ. ಸೊ ಹಾಗಾಗಿ 2,000 ಡಿಕ್ರೀಸ್ ಆಯ್ತು. ಸೊ ಬ್ರಾಕೆಟ್ ಅಲ್ಲಿ ತೋರಿಸಿ ಮೈನಸ್ ವ್ಯಾಲ್ಯೂ ಅಂದ್ರೆ ನೆಗೆಟಿವ್ ಲೆಸ್ ಮಾಡಬೇಕಾಗುತ್ತೆ. ಸೊ ಕ್ಯಾಶ್ ಡಿಕ್ರೀಸ್ ಆಗುತ್ತೆ. ನೋಡಿ, ಅಸೆಟ್ ಕ್ಯಾಶ್ ಇನ್ಕ್ರೀಸ್ ಆದ್ರೆ ಕ್ಯಾಪಿಟಲ್ ಇನ್ಕ್ರೀಸ್ ಆಯ್ತು. ಸೊ ಕ್ಯಾಶ್ ಡಿಕ್ರೀಸ್ ಆದ್ರೆ ಆಟೋಮ್ಯಾಟಿಕಲಿ ಏನಾಗುತ್ತೆ, ಕ್ಯಾಶ್ ಡಿಕ್ರೀಸಸ್, ಕ್ಯಾಪಿಟಲ್ ಆಲ್ಸೋ ಡಿಕ್ರೀಸ್ ಆಗುತ್ತೆ. ಕ್ಯಾಪಿಟಲ್ ಡಿಕ್ರೀಸ್. ಕ್ಯಾಶ್ ಇನ್ಕ್ರೀಸ್ ಆದ್ರೆ ಕ್ಯಾಪಿಟಲ್ ಇನ್ಕ್ರೀಸ್ ಆಗುತ್ತೆ. ಕ್ಯಾಶ್ ಡಿಕ್ರೀಸ್ ಆದ್ರೆ ಕ್ಯಾಪಿಟಲ್ ಕೂಡ ಡಿಕ್ರೀಸ್ ಆಗುತ್ತೆ. ಸೊ ಹಾಗಾಗಿ ಕ್ಯಾಪಿಟಲ್ ಕಾಲಮ್ ಅಲ್ಲಿ 2,000 rupees ಕ್ಯಾಶ್ ಡಿಕ್ರೀಸ್, 2,000 ಕ್ಯಾಶ್ ಡಿಕ್ರೀಸ್ ಆಗಿರೋದನ್ನ ತೋರಿಸ್ಬೇಕಾಗುತ್ತೆ. ಸೊ ಇದು ಎರಡನೇ ಈಕ್ವೇಶನ್ಸ್ ಇರ್ತಕ್ಕಂಥದ್ದು. ಪರ್ಸನಲ್ ಯೂಸ್ಗೆ ವಿತ್ಡ್ರಾ ಮಾಡಿರೋದ್ರಿಂದ ಕ್ಯಾಶ್ ಇನ್ಕ್ರೀಸ್ ಆದ್ರೆ ಅಸೆಟ್ ಇನ್ಕ್ರೀಸ್ ಆಗುತ್ತೆ, ದಟ್ ಈಸ್ ಕ್ಯಾಪಿಟಲ್ ಇನ್ಕ್ರೀಸ್ ಆಗುತ್ತೆ. ವಿತ್ಡ್ರಾ ಮಾಡ್ಕೊಂಡ್ರೆ, ಪರ್ಸನಲ್ ಯೂಸ್ಗೆ ವಿತ್ಡ್ರಾ ಮಾಡ್ಕೊಂಡ್ರೆ ಕ್ಯಾಶ್ ಕಡಿಮೆ ಆಗುತ್ತೆ. ವೆನ್ ಕ್ಯಾಶ್ ಡಿಕ್ರೀಸಸ್ ಆಟೋಮ್ಯಾಟಿಕಲಿ ಕ್ಯಾಪಿಟಲ್ ಆಲ್ಸೋ ಡಿಕ್ರೀಸ್ ಆಗುತ್ತೆ. ಸೊ ಬ್ಯಾಲೆನ್ಸ್ ಮಾಡಿದ್ರೆ, ಬ್ಯಾಲೆನ್ಸ್ ಈಕ್ವೇಶನ್ಸ್ ಅನ್ನ ಮಾಡಿದ್ರೆ ನಿಮ್ಗೆ, ಸೊ ಈಗ ನೋಡಿ, ಇಲ್ಲಿ ಫಸ್ಟ್ ಈಕ್ವೇಶನ್ಸ್ ಅಲ್ಲಿ 1,00,000 ಇದೆ. 1,00,000 ಅಲ್ಲಿ ನೀವು 2,000 ನ ಮೈನಸ್ ಇದೆ, ಲೆಸ್ ಮಾಡ್ಕೊಳ್ಳಿ. ಮೈನಸ್ ಮಾಡಿದ್ರೆ 98,000 ಬರುತ್ತೆ. ಲಯಬಿಲಿಟಿ ಯಾವುದಿಲ್ಲ, 0 ಇರುತ್ತೆ. ಸೊ 1,00,000 ಮೈನಸ್ 2,000 ಮಾಡಿದ್ರೆ ಲಯಬಿಲಿಟಿ ಕ್ಯಾಪಿಟಲ್ ಕೂಡ ಏನಾಗುತ್ತೆ, 98,000 ಬರುತ್ತೆ. ದಿಸ್ ಇಸ್ ಸೆಕೆಂಡ್ ಈಕ್ವೇಶನ್ಸ್ ಅಂತ ಕರಿತೀವಿ, ಕ್ಯಾಶ್ ವಿತ್ಡ್ರಾ ಫಾರ್ ಪರ್ಸನಲ್ ಯೂಸ್. ಇದು ಎರಡನೇ ಈಕ್ವೇಶನ್. ಅಂಡ್ ಮೂರನೇದು ಬಂದು ರಿಸೀವ್ಡ್ ಕಮಿಷನ್ 1,000. ನೋಡಿ, ಕಮಿಷನ್ಸ್ ಅನ್ನ ರಿಸೀವ್ ಮಾಡ್ತಾ ಇದ್ದಾನಂತೆ. ಸೊ ಕಮಿಷನ್ಸ್ ಅನ್ನ ರಿಸೀವ್ ಮಾಡ್ತಾ ಇದ್ದಾನೆ ಅಂದ್ರೆ, ಆ ಒಂದು ಕಮಿಷನ್ ಅಂದ್ರೆ 1,000 rupees ಕ್ಯಾಶ್ ಕಮಿಷನ್ ಮುಖಾಂತರ ರಿಸೀವ್ ಮಾಡ್ಕೊಳ್ತಾ ಇದ್ದಾನೆ ಅಂದ್ರೆ 1,000 ಕ್ಯಾಶ್ ಬರ್ತಾ ಇದೆ. ಕ್ಯಾಶ್ ಬರ್ತಾ ಇದೆ ಬಿಸ್ನೆಸ್ಗೆ ಅಂದ್ರೆ ಕ್ಯಾಶ್ ಪೊಸಿಷನ್ ಏನಾಗುತ್ತೆ, ಕ್ಯಾಶ್ ಇನ್ಕ್ರೀಸ್ ಆಗುತ್ತೆ. ಕ್ಯಾಶ್ ಬಿಸ್ನೆಸ್ಗೆ ಬರ್ತಾ ಇದೆ ಅಂದ್ರೆ ಕ್ಯಾಶ್ ಇನ್ಕ್ರೀಸ್ ಆಗುತ್ತೆ. ಕ್ಯಾಶ್ ಏನು, ಅಸೆಟ್. ಅಸೆಟ್ ಏನಾಯ್ತು, ಈಗ 1,000 rupees ಬಿಸ್ನೆಸ್ಗೆ ಬರ್ತಾ ಇದೆ. ಸೊ 1,000 ಇನ್ಕ್ರೀಸ್ ಆಗುತ್ತೆ. ಸೊ ಕ್ಯಾಶ್ ಇನ್ಕ್ರೀಸಸ್. ಕ್ಯಾಶ್ ಇನ್ಕ್ರೀಸ್ ಆದ್ರೆ ಕ್ಯಾಪಿಟಲ್ ಏನಾಗುತ್ತೆ, ಆಟೋಮ್ಯಾಟಿಕ್ ಆಗಿ ಕ್ಯಾಪಿಟಲ್ ಕೂಡ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಕ್ಯಾಪಿಟಲ್ ಇನ್ಕ್ರೀಸ್ ಆಗುತ್ತೆ. ಸೊ ಇಲ್ಲಿ ಕ್ಯಾಪಿಟಲ್ ಹೆಂಗ್ ಇನ್ಕ್ರೀಸ್ ಆಯ್ತು ಅಂದ್ರೆ, ಕ್ಯಾಶ್ ಬರ್ತಾ ಇದೆ. ಸೊ 1,000 rupees ಕ್ಯಾಶ್ ಬರ್ತಾ ಇದೆ ಇನ್ ದ ಫಾರ್ಮ್ ಆಫ್ ಕಮಿಷನ್ ರಿಸೀವ್ ಮಾಡ್ಕೊಳ್ತಾ ಇದ್ದೀನಿ ಅಂತ. ಸೊ ಕ್ಯಾಶ್ ಇನ್ಕ್ರೀಸ್ ಆದ್ರೆ, ಅಸೆಟ್ ಇನ್ಕ್ರೀಸ್ ಆದ್ರೆ ಆಟೋಮ್ಯಾಟಿಕ್ ಆಗಿ ಕ್ಯಾಪಿಟಲ್ ಕೂಡ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಸೊ ಹಾಗಾಗಿ ಲಯಬಿಲಿಟಿ ಯಾವುದಿಲ್ಲ, 0ನೇ ಇರುತ್ತೆ. ಕ್ಯಾಪಿಟಲ್ 1,000 ಇನ್ಕ್ರೀಸ್ ಆಗುತ್ತೆ. ಬಿಕಾಸ್ ಕ್ಯಾಶ್ ಇನ್ಕ್ರೀಸ್ ಆದ್ರೆ ಕ್ಯಾಪಿಟಲ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಈಗ ನೀವು ಬ್ಯಾಲೆನ್ಸ್ ಮಾಡಿ ಹೊಸ ಈಕ್ವೇಶನ್ ಸಿಗುತ್ತೆ. ಬ್ಯಾಲೆನ್ಸ್ ಬಂದು 98,000ಗೆ 1,000 ಇವಾಗ ಆಡ್ ಮಾಡಿ ಟೋಟಲ್ 98,000 ಅಸೆಟ್ ಸಿಗುತ್ತೆ. ಲಯಬಿಲಿಟಿ ಯಾವುದು ಇಲ್ಲ, 0. 98 ಪ್ಲಸ್ 1,000 ಮಾಡಿದ್ರೆ ನಿಮಗೆ 99,000 ಕ್ಯಾಪಿಟಲ್ ಸಿಗುತ್ತೆ. ಸೊ ಬ್ಯಾಲೆನ್ಸ್ ಮಾಡ್ತಾ ಹೋದ್ರೆ ಎಲ್ಲಾ ಬ್ಯಾಲೆನ್ಸ್ ಕೂಡ ನಿಮಗೆ ಈಕ್ವಲ್ ಆಗಿ ಬರ್ತಾ ಹೋಗ್ಬೇಕು. ಇದು ಮೂರನೇ ಟ್ರಾನ್ಸಾಕ್ಷನ್ಸ್ ಇರ್ತಕ್ಕಂಥದ್ದು. ದೆನ್ ನಾಲ್ಕನೇದು ಈಕ್ವೇಶನ್ಸ್ ಬಂದು ಪರ್ಚೇಸ್ ಫರ್ನಿಚರ್ ಫಾರ್ ಕ್ಯಾಶ್. ನೋಡಿ, ಫರ್ನಿಚರ್ ನ ಪರ್ಚೇಸ್ ಮಾಡ್ತಾ ಇದ್ದೀರಾ, ಕ್ಯಾಶ್ಗೆ ಪರ್ಚೇಸ್ ಮಾಡ್ತಾ ಇದ್ದೀರಾ. ಸೊ ಪರ್ಚೇಸ್ ಫರ್ನಿಚರ್ ಫಾರ್ ಕ್ಯಾಶ್ ₹5,000ಗೆ ಪರ್ಚೇಸ್ ಮಾಡ್ತಾ ಇದ್ದೀರಾ.
ನೋಡಿ ಫರ್ನಿಚರ್ನ ಪರ್ಚೇಸ್ ಮಾಡ್ತೀರಾ ಕ್ಯಾಶ್ಗೆ ಅಂತ ಹೇಳಿದ್ರೆ ಬಿಸ್ನೆಸ್ಗೆ ಏನ್ ಬರುತ್ತಪ್ಪ ಪರ್ಚೇಸ್ ಮಾಡಿದ್ರೆ ಫರ್ನಿಚರ್ ಬಿಸ್ನೆಸ್ಗೆ ಬರ್ತಾ ಇದೆ. ಸೊ ಫರ್ನಿಚರ್ ಬಂದ್ರೆ 5,000 ರೂಪಾಯಿ ಫರ್ನಿಚರ್ ಏನಾಯ್ತು, ಫರ್ನಿಚರ್ ಇನ್ಕ್ರೀಸ್ ಆಯ್ತು. ಫರ್ನಿಚರ್ ಬಿಸ್ನೆಸ್ಗೆ ಬರ್ತಾ ಇದೆ, ಫರ್ನಿಚರ್ ಇನ್ಕ್ರೀಸ್ ಆಯ್ತು. ಫರ್ನಿಚರ್ ಏನು, ಇದು ಅಸೆಟ್. ಫರ್ನಿಚರ್ ಅಸೆಟ್. ಸೊ ಅಸೆಟ್ 5,000 ರೂಪಾಯಿ ಬರ್ತಾ ಇದೆ ಅಂದ್ರೆ ಏನಾಯ್ತು, 5,000 ರೂಪಾಯಿ ಇನ್ಕ್ರೀಸ್ ಆಯ್ತು, 5,000 ಇನ್ಕ್ರೀಸ್ ಆಯ್ತು. ಬಟ್ ನೋಡಿ ಅಸೆಟ್ ಫರ್ನಿಚರ್ 5,000 ರೂಪಾಯಿ ಬರ್ತಾ ಇದೆ, ಬಟ್ ಹೊರ್ಗಡೆ ಏನ್ ಹೋಗ್ತಾ ಇದೆ ಅಂದ್ರೆ ಕ್ಯಾಶ್ ಹೊರ್ಗಡೆ ಹೋಗ್ತಾ ಇದೆ. ಕ್ಯಾಶ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ, ಡಿಕ್ರೀಸ್ ಐತೆ. ಕ್ಯಾಶ್ ಕೂಡ ಏನಪ್ಪಾ ಅಂದ್ರೆ ಅದು ಅಸೆಟ್, ಕ್ಯಾಶ್ ಕೂಡ ಅಸೆಟ್ ಆಗಿರೋದ್ರಿಂದ ನೋಡಿ ಯಾವಾಗ ಒಂದೇ ಟ್ರಾನ್ಸಾಕ್ಷನ್ಸ್ ಅಲ್ಲಿ ಅಸೆಟ್, ಎರಡು ಅಸೆಟ್ಸ್ ಒಂದೇ ಟ್ರಾನ್ಸಾಕ್ಷನ್ಸ್ ಅಲ್ಲಿ ಅಸೆಟ್ ಇನ್ಕ್ರೀಸ್ ಆಗಿದೆ, ಅಸೆಟ್ ಡಿಕ್ರೀಸ್ ಆಗಿದೆ ಅಂದ್ರೆ ಅದು ಈಕ್ವೇಶನ್ಸ್ ಮೇಲೆ ಯಾವುದೇ ತರದ ಎಫೆಕ್ಟ್ ಅನ್ನ ಬೀಳೋದಿಲ್ಲ. ನೋಡಿ ಈಗ ಪರ್ಚೇಸ್ ಮಾಡಿದೀನಿ, ಫರ್ನಿಚರ್ನ ನಾನು ಪರ್ಚೇಸ್ ಮಾಡ್ಕೊಂಡ್ ಬಂದಿದ್ದೀನಿ ಕ್ಯಾಶ್ಗೆ ಪರ್ಚೇಸ್ ಮಾಡಿರೋದ್ರಿಂದ. ಸೊ ನನಗೆ ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಫರ್ನಿಚರ್ 5,000 ರೂಪಾಯಿ ಬಂತು, ಬಟ್ ಇಲ್ಲಿ ಕ್ಯಾಶ್ ಏನಾಗುತ್ತೆ 5,000 ರೂಪೀಸ್ ಕ್ಯಾಶ್ ಹೊರಗಡೆ ಹೋಗ್ತಾ ಇದೆ. ಸೊ ಹಾಗಾಗಿ ಫರ್ನಿಚರ್ ಒಳಗಡೆ ಬಂತು, ಕ್ಯಾಶ್ ಹೊರಗಡೆ ಹೋಗುತ್ತೆ, ಯಾವುದೇ ತರದ ಎಫೆಕ್ಟ್ ಬೀರೋದಿಲ್ಲ. ಸೊ ಫರ್ನಿಚರು ಕೂಡ ಅಸೆಟ್, ಫರ್ನಿಚರ್ 5,000 ರೂಪಾಯಿ ಬಂತು, ಹಾಗಾಗಿ 5,000 ರೂಪಾಯಿ ಪಾಸಿಟಿವ್ ತಗೊಂಡಿದ್ದೀನಿ ಅಸೆಟ್ ಅಲ್ಲಿ. ಸೊ ಆ 5,000 ರೂಪಾಯಿ ಹೊರಗಡೆ ಹೋಗ್ತಾ ಇರೋದು, ಕ್ಯಾಶ್ ಹೊರಗಡೆ ಹೋಗ್ತಾ ಇದೆ. ಸೊ ಆ ಕ್ಯಾಶ್ ಡಿಕ್ರೀಸ್ ಆಗುತ್ತೆ 5,000 ರೂಪೀಸ್, ಹಾಗಾಗಿ ಕ್ಯಾಶ್ 5,000 ಬರ್ಕೊಂಡಿದ್ದೀನಿ. ಸೊ ಅಸೆಟ್ ಪಾಸಿಟಿವ್ ಇದೆ, ಸೊ ಫರ್ನಿಚರ್ ಕ್ಯಾಶ್ ಬಂದು ನೆಗೆಟಿವ್ ಇದೆ. ಸೊ ಒಂದೇ ಟ್ರಾನ್ಸಾಕ್ಷನ್ಸ್ ಇಲ್ಲಿ ಅಸೆಟ್ಸ್ ಇದೆ ಅಂತ ಹೇಳಿದ್ರೆ, ಅಸೆಟ್ ಪರ್ಚೇಸ್ ಮಾಡಿದಾಗ ಒಂದೇ ಟ್ರಾನ್ಸಾಕ್ಷನ್ಸ್ ಇಲ್ಲಿ ಅಸೆಟ್ ಇನ್ಕ್ರೀಸ್ ಆಗಿದೆ, ಅಸೆಟ್ ಡಿಕ್ರೀಸ್ ಆಗಿದೆ ಅಂದ್ರೆ ಸೊ ಯಾವುದೇ ಇದು ಅಕೌಂಟಿಂಗ್ ಇಕ್ವೇಶನ್ಸ್ ಮೇಲೆ ಯಾವುದೇ ಎಫೆಕ್ಟ್ ಬೀರೋದಿಲ್ಲ. ಸೊ ಈ ಟ್ರಾನ್ಸಾಕ್ಷನ್ಸ್ ಅಲ್ಲಿ ಲಯಬಿಲಿಟಿನೂ ಇಲ್ಲ, ಯಾವುದೇ ಕ್ಯಾಪಿಟಲ್ ಇಲ್ಲ. ಸೊ ಹಾಗೆ ಪರ್ಚೇಸ್ ಫರ್ನಿಚರ್ ಫಾರ್ ಕ್ಯಾಶ್ ಅಂತ ಹೇಳಿದ್ರೆ ಫರ್ನಿಚರ್ ಬರ್ತಾ ಇದೆ, ಸೊ ಹಾಗಾಗಿ ಅಸೆಟ್ ಇನ್ಕ್ರೀಸ್ ಆಯ್ತು, ಫರ್ನಿಚರ್ 5,000 ರೂಪೀಸ್ ತಗೊಂಡೆ. ಬಟ್ ಕ್ಯಾಶ್ ಹೊರಗಡೆ ಹೋಗ್ತಾ ಇದೆ, ಸೊ ಅಸೆಟ್ ಡಿಕ್ರೀಸ್ ಆಯ್ತು 5,000, ಅಸೆಟ್ ಆ ಕಾಲಮ್ ಅಲ್ಲಿ ನೆಗೆಟಿವ್ ತಗೊಂಡಿದ್ದೀನಿ. ಸೊ ಈಗ ಬ್ಯಾಲೆನ್ಸ್ ಮಾಡಿದ್ರೆ ನಮಗೆ ಹೊಸ ಇಕ್ವೇಶನ್ ಸಿಗುತ್ತೆ. ಸೊ ಬ್ಯಾಲೆನ್ಸ್ ನಿಮಗೆ 99,000 ಸಿಗುತ್ತೆ. ಸೊ ಯಾಕಂದ್ರೆ 99ಗೆ 5,000 ಆಡ್ ಮಾಡಿ 5,000 ಲೆಸ್ ಮಾಡಿದ್ರೆ ನಿಮಗೆ 99,000 ಸಿಗುತ್ತೆ. ಸೊ ಯಾವುದೇ ತರದ ಎಫೆಕ್ಟ್ ಆಗೋದಿಲ್ಲ. ಸೊ ವೆನ್ ಅಸೆಟ್ ಪರ್ಚೇಸ್ ಮಾಡಿದಿರಾ ಕ್ಯಾಶ್ಗೆ ಅಂತ ಹೇಳಿದ್ರೆ ಅಲ್ಲಿ ಯಾವುದು ಕೂಡ ಅಕೌಂಟಿಂಗ್ ಇಕ್ವೇಶನ್ಸ್ ಮೇಲೆ ಯಾವುದೇ ತರದ ಎಫೆಕ್ಟ್ ಆಗೋದಿಲ್ಲ. So when asset increase, when asset decrease, it doesn't affect on accounting equation. Then fifth one ಬಂದು ಪರ್ಚೇಸ್ ಗೂಡ್ಸ್ ಆನ್ ಕ್ರೆಡಿಟ್ ಫ್ರಮ್ ಸುರೇಶ್. ನೋಡಿ ಇಲ್ಲಿದೆ ಪರ್ಚೇಸ್ ಗೂಡ್ಸ್ ಅನ್ನ ಪರ್ಚೇಸ್ ಮಾಡ್ತಾರೆ, ಕ್ರೆಡಿಟ್ ಬೇಸ್ ಮೇಲೆ ಪರ್ಚೇಸ್ ಮಾಡ್ತಾ ಇದ್ದಾರೆ, ಸುರೇಶ್ ಇಂದ ಪರ್ಚೇಸ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಸೊ ಪರ್ಚೇಸ್ ಗೂಡ್ಸ್ ಫ್ರಮ್ ಕ್ರೆಡಿಟ್ ಆನ್ ಪರ್ಚೇಸ್ ಗೂಡ್ಸ್ ಆನ್ ಕ್ರೆಡಿಟ್ ಫ್ರಮ್ ಸುರೇಶ್ 10,000 ಅಂತ ಹೇಳಿದ್ರೆ ಸುರೇಶ್ ಇಂದ ಗೂಡ್ಸ್ ಅನ್ನ ಪರ್ಚೇಸ್ ಮಾಡ್ತಾ ಇದ್ರ. ಗೂಡ್ಸ್ ಅಂದ್ರೆ ಇಲ್ಲಿ ಗೊತ್ತಿರಬೇಕು, ಗೂಡ್ಸ್ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂದ್ರೆ ಸ್ಟಾಕ್ ಅಂತ ಅರ್ಥ. ಸೊ ಪರ್ಚೇಸ್ ಮಾಡ್ತಾ ಇದ್ದೀರಾ, ನಿಮ್ಗೆ ಏನ್ ಬರುತ್ತಪ್ಪ, ಸ್ಟಾಕ್ ಬರುತ್ತೆ. ಸ್ಟಾಕ್ ಬಂದ್ರೆ ಸ್ಟಾಕ್ ನ ಪೊಸಿಷನ್ಸ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಎಷ್ಟಕ್ಕೆ ನಾನು ಪರ್ಚೇಸ್ ಮಾಡ್ತಾ ಇದ್ದೀನಿ, 10,000 ರೂಪೀಸ್ಗೆ ಪರ್ಚೇಸ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನನ್ನ ಹತ್ರ ಏನಾಯ್ತು, 10,000 ಸ್ಟಾಕ್ ಬಂತು. ಸೊ ಸ್ಟಾಕ್ ಇಸ್ ಅನ್ ಅಸೆಟ್, ಅಸೆಟ್ ಇನ್ಕ್ರೀಸ್ ಆಯ್ತು, 10,000 ರೂಪಾಯಿ ಇನ್ಕ್ರೀಸ್ ಆಯ್ತು. ಅದೇ ತರ ನನ್ನಿಂದ ಕ್ಯಾಶ್ ಹೊರಗಡೆ ಹೋಗ್ತಾ ಇದೆಯಾ ನೋಡಿ, ಕ್ಯಾಶ್ ಅಲ್ಲಿ ಕೊಡ್ತಾ ಇದ್ದೀನ, ಇಲ್ಲ ಕ್ಯಾಶ್ ಕೊಡ್ತಾ ಇಲ್ಲ, ಬದಲಾಗಿ ನಾನು ಪರ್ಚೇಸ್ ಮಾಡ್ತಾ ಇರೋದು ಕ್ರೆಡಿಟ್ ಬೇಸ್ ಮೇಲೆ. ಕ್ರೆಡಿಟ್ ಅಂದ್ರೆ ಸಾಲದಿಂದ ಪರ್ಚೇಸ್ ಮಾಡ್ಕೊಂಡ್ ಬರ್ತಿದ್ದೀನಿ ಅಂತ ಅರ್ಥ. ಸೊ ಕ್ರೆಡಿಟ್ಗೆ ತಗೊಂಡ್ ಬರ್ತಾ ಇದ್ದೀನಿ ಅಂದ್ರೆ ನನಗೆ ಲಯಬಿಲಿಟಿ ಬರುತ್ತೆ, ದಟ್ ಈಸ್ ಕ್ರೆಡಿಟಾರ್ಸ್. ಸುರೇಶ್ ಇಂದ ಪರ್ಚೇಸ್ ಮಾಡ್ಕೊಂಡ್ ಬರ್ತಾ ಇದ್ದೀನಿ, ದಟ್ ಈಸ್ ಲಯಬಿಲಿಟಿ ಅಂತ ಕರಿತೀವಿ. ಸೊ ಲಯಬಿಲಿಟಿ ಜಾಸ್ತಿ ಆಗುತ್ತೆ, ಯಾಕಂದ್ರೆ ನಾನು ಕ್ರೆಡಿಟ್ ಬೇಸ್ ಮೇಲೆ ಪರ್ಚೇಸ್ ಮಾಡ್ಕೊಂಡ್ ಬರ್ತಾ ಇರೋದು, ಹಾಗಾಗಿ ನನಗೆ ಲಯಬಿಲಿಟಿ ಕ್ರಿಯೇಟ್ ಆಗುತ್ತೆ. ಸೊ ಹಾಗಾಗಿ ಸೊ ಸ್ಟಾಕ್ ಇನ್ಕ್ರೀಸ್ ಆದ, ಸ್ಟಾಕ್ ಅಸೆಟ್ ಇನ್ಕ್ರೀಸ್ ಆಯ್ತು, ಅಟ್ ದಿ ಸೇಮ್ ಟೈಮ್ ನನಗೆ ಕ್ರೆಡಿಟ್ ಬೇಸ್ ಮೇಲೆ ಪರ್ಚೇಸ್ ಮಾಡ್ಕೊಂಬಂದ್ರಿಂದ ನನ್ನ ಹತ್ರ ಲಯಬಿಲಿಟಿನೂ ಕೂಡ ಇನ್ಕ್ರೀಸ್ ಆಗುತ್ತೆ, ಯಾಕಂದ್ರೆ ಸುರೇಶ್ ಇಂದ ಪರ್ಚೇಸ್ ಮಾಡ್ಕೊಂಡ್ ಬರ್ತಾ ಇದೀನಿ. ಸೊ ಕ್ರೆಡಿಟ್ ಮೇಲೆ ಪರ್ಚೇಸ್ ಮಾಡಿದೀನಿ ಅಂದ್ರೆ ಲಯಬಿಲಿಟಿ ಆಗುತ್ತೆ. ಸೊ ಲಯಬಿಲಿಟಿಲಿ ನಾನು ತಗೊಂಡ್ಬಂದಿದ್ದೀನಿ, ಸಾಲಕ್ಕೆ ತಗೊಂಡ್ಬಂದಿದ್ದೀನಿ ಅಂದ್ರೆ ನನ್ನ ಸಾಲ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಸೊ ಸ್ಟಾಕ್ ಇನ್ಕ್ರೀಸ್ ಆಯ್ತು, ಸೊ ಲಯಬಿಲಿಟಿನೂ ಕೂಡ ಕ್ರೆಡಿಟರ್ ಕೂಡ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಸೊ ಲಯಬಿಲಿಟಿ ಆಲ್ಸೋ ಇನ್ಕ್ರೀಸ್. ಸೊ ಇಲ್ಲಿ ಕ್ಯಾಶ್ ಅಂತ ಹೇಳಿದ್ರೆ ಮೇಲ್ಗಡೆ ನಾನು ಏನ್ ಟ್ರಾನ್ಸಾಕ್ಷನ್ ಬರ್ತೀನಿ ಅದೇ ತರನೇ ಬರ್ಕೊಡ್ತಿದ್ದೆ, ಸ್ಟಾಕ್ ಇನ್ಕ್ರೀಸ್ ಕ್ಯಾಶ್ ಡಿಕ್ರೀಸ್ ಅಂತ ಬರ್ಕೊಡ್ತಿದ್ದೆ ಕ್ಯಾಶ್ ಅಂತ ಹೇಳಿದ್ರೆ. ಬಟ್ ಅಲ್ಲಿ ಕ್ರೆಡಿಟ್ ಅಂತ ಹೇಳಿರೋದು, ಕ್ರೆಡಿಟ್ ಅಂದ್ರೆ ಸಾಲಕ್ಕೆ ತಗೊಂಬಂದ್ರೆ ನಮ್ಮ ಸಾಲ ಏನಾಗುತ್ತೆ, ಜಾಸ್ತಿ ಆಗುತ್ತೆ, ಅಂದ್ರೆ ಕ್ರೆಡಿಟಾರ್ಸ್ ಅಂತ ಕರಿತೀವಿ. ಸೊ ಕ್ರೆಡಿಟಾರ್ಸ್ ಜಾಸ್ತಿ ಆದ್ರು ಅಂತ ಅರ್ಥ. ಈಗ ನ್ಯೂ ಈಕ್ವೇಶನ್ಸ್ ಅನ್ನ ಮಾಡಿದ್ರೆ ಬ್ಯಾಲೆನ್ಸ್ ಸಿಗುತ್ತೆ. ಬ್ಯಾಲೆನ್ಸ್ 99ಗೆ ಪ್ಲಸ್ 10 ಆಡ್ ಮಾಡಿದ್ರೆ 1,09,000 ಸಿಗುತ್ತೆ. 99ಗೆ 1,10,000 ಆಡ್ ಮಾಡಿದ್ರೆ ಸೊ ಲಯಬಿಲಿಟಿ 10,000 ಇದೆ, 10,000 ಇರುತ್ತೆ.
ಸೊ ಕ್ಯಾಪಿಟಲ್ 99,000 ಇರುತ್ತೆ. ಸೊ ಈಗ ಬ್ಯಾಲೆನ್ಸ್ ಮಾಡಿದ್ರೆ ನೋಡಿ, ಅಸೆಟ್ ಸೊ 1,09,000 ಇದೆ. ಲಯಬಿಲಿಟಿ ಪ್ಲಸ್ ಕ್ಯಾಪಿಟಲ್ ಎರಡು ಮಾಡಿದ್ರು ಕೂಡ ನಿಮಗೆ 1,09,000 ಸಿಗುತ್ತೆ. ದೆನ್ 6th ಬಂದು ಸೋಲ್ಡ್ ಗೂಡ್ಸ್ ಕಾಸ್ಟಿಂಗ್ ₹6,000 ಫಾರ್ 10,000. ನೋಡಿ, ಗೂಡ್ಸ್ ಅನ್ನ ಸೇಲ್ ಮಾಡ್ತಾ ಇದ್ರೆ 6,000 ಇರೋ ಗೂಡ್ಸ್ ಅನ್ನ 10,000ಕ್ಕೆ ಸೇಲ್ ಮಾಡ್ತಾ ಇರೋದು. ದಟ್ ಈಸ್ ಸೋಲ್ಡ್ ಗೂಡ್ಸ್ ಕಾಸ್ಟಿಂಗ್ ₹6,000 ಫಾರ್ 10,000. ಫಸ್ಟ್ ನಾವು ಸೇಲ್ ಮಾಡ್ತಾ ಇದೀವಿ. ಸೇಲ್ ಮಾಡಿದ್ರೆ ನೋಡಿ ನಮ್ಗೆ ಏನ್ ಬರ್ತಾ ಹೋಗುತ್ತೆ. ಸೊ ಸೇಲ್ ಮಾಡ್ತಾ ಇದೀವಿ, 6,000 ಗೂಡ್ಸ್ ಅನ್ನ 10,000ಕ್ಕೆ ಸೇಲ್ ಮಾಡ್ತಾ ಇದೀವಿ. ಸೊ ಹಾಗಾಗಿ ನನಗೆ ಸೇಲ್ ಮಾಡಿದ್ರೆ ನನಗೆ ಕ್ಯಾಶ್ ಇನ್ಕ್ರೀಸ್ ಆಗುತ್ತೆ. ಎಷ್ಟು ಕ್ಯಾಶ್ ಬರುತ್ತಪ್ಪ ಅಂದ್ರೆ 10,000ಕ್ಕೆ ಸೇಲ್ ಮಾಡ್ತಾ ಇರೋದು 10,000 ಕ್ಯಾಶ್ ಬಂತು. ಸೊ ನನ್ನಿಂದ ಏನು ಹೊರಗಡೆ ಹೋಗ್ತಾ ಇದೆ, ಗೂಡ್ಸ್ ಹೊರಗಡೆ ಹೋಗ್ತಾ ಇದೆ, ದಟ್ ಇಸ್ ಸ್ಟಾಕ್. ಗೂಡ್ಸ್ ಅಂದ್ರೆ ಸ್ಟಾಕ್ ಹೊರಗಡೆ ಹೋಗ್ತಾ ಇದೆ. ಅಂದ್ರೆ ಸ್ಟಾಕ್ ಏನಾಗುತ್ತೆ ಇವಾಗ ಡಿಕ್ರೀಸ್ ಆಗುತ್ತೆ. ಎಷ್ಟು ಡಿಕ್ರೀಸ್ ಆಗ್ತಾ ಇರೋದು? 10,000 ಡಿಕ್ರೀಸ್ ಆಗ್ತಾ ಇದೆ. ಆ ಸ್ಟಾಕ್ ಏನು? ಸ್ಟಾಕ್ ಕೂಡ ಅಸೆಟ್. 6,000 10,000ಕ್ಕೆ ಸೇಲ್ ಮಾಡ್ತಾ ಇದೀನಿ. ಅಂದ್ರೆ ಕಾಸ್ಟ್ ಇರೋದು 6,000 ಮಾತ್ರ. ನಾನು ಗೂಡ್ಸ್ ಹೊರಗಡೆ ಹೋಗ್ತಾ ಇರೋದು 6,000 ಗೂಡ್ಸ್ ಹೊರಗಡೆ ಹೋಗುತ್ತೆ. ಸೊ ನೋಡಿ, 6,000 ಇರೋದನ್ನ 10,000ಕ್ಕೆ ಸೇಲ್ ಮಾಡ್ತಾ ಇದ್ದೀನಿ ಅಂದ್ರೆ ನನಗೆ ಪ್ರಾಫಿಟ್ ಬರುತ್ತೆ. ಅದು ಇನ್ಕಮ್ ಆಗುತ್ತೆ. ಸೊ ಕ್ಯಾಪಿಟಲ್ ಏನಾಗುತ್ತೆ? ಕ್ಯಾಶ್ ಪೊಸಿಷನ್ ಜಾಸ್ತಿ ಆದಷ್ಟು ಕ್ಯಾಪಿಟಲ್ ಪೊಸಿಷನ್ಸ್ ಕೂಡ ಜಾಸ್ತಿ ಆಗುತ್ತೆ. ಹಾಗಾಗಿ ಕ್ಯಾಪಿಟಲ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಕ್ಯಾಪಿಟಲ್ ಕೂಡ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಅದು ಪ್ರಾಫಿಟ್ ಅಂತ ತಗೊಳ್ತೀವಿ. ಯಾಕೆಂದ್ರೆ 6,000 ಗೂಡ್ಸ್ ಇರೋದನ್ನ 10,000 ಕಳಿಸ್ತಾ ಇದ್ದೇನೆ ಅಂದ್ರೆ ನನಗೆ ಕ್ಯಾಶ್ 10,000 ಇನ್ಕ್ರೀಸ್ ಆಯ್ತು. ಸೊ ಕ್ಯಾಶ್ ಅಸೆಟ್ ಇನ್ಕ್ರೀಸ್ ಆದ್ರೆ ಲಯಬಿಲಿಟಿನೂ ಕೂಡ ಅಸೆಟ್ ಇನ್ಕ್ರೀಸ್ ಆದ್ರೆ ಕ್ಯಾಪಿಟಲ್ ಕೂಡ ಇನ್ಕ್ರೀಸ್ ಆಗುತ್ತೆ. ಬಟ್ ಇಲ್ಲಿ 10,000 ಕ್ಯಾಶ್ ಇನ್ಕ್ರೀಸ್ ಆಗಿದೆಯಾ? ಇಲ್ಲ. 10,000ದಲ್ಲಿ ನನಗೆ ಇರ್ತಕ್ಕಂಥದ್ದು 4,000 ಮಾತ್ರನೇ ಕ್ಯಾಶ್ ಜಾಸ್ತಿ ಆಗಿರೋದು. ಯಾಕಂದ್ರೆ 6,000 ಇರೋ ಗೂಡ್ಸ್ ಅನ್ನ 10,000ಕ್ಕೆ ಸೇಲ್ ಮಾಡೋದ್ರಿಂದ ಸೊ ನನ್ನ ಹತ್ರ ಸ್ಟಾಕ್ ₹6,000 ಅದು ಕಾಸ್ಟ್ ಕಡಿಮೆ ಆಗುತ್ತೆ. ಇನ್ನು ಕ್ಯಾಪಿಟಲ್ ಬರ್ತಕ್ಕಂಥದ್ದು, ಪ್ರಾಫಿಟ್ ಬರ್ತಕ್ಕಂಥದ್ದು 4,000 ಮಾತ್ರ ಜಾಸ್ತಿ ಆಗುತ್ತೆ. ಹಾಗಾಗಿ ಸೊ ವೆನ್ ಕ್ಯಾಶ್ ಇನ್ಕ್ರೀಸಸ್ ಸೊ ಕ್ಯಾಪಿಟಲ್ ಆಲ್ಸೋ ಇನ್ಕ್ರೀಸಸ್ ಆಗುತ್ತೆ. ಸೊ ಹಾಗೆ ಫಸ್ಟ್ ನೀವು ಗೂಡ್ಸ್ ಅನ್ನ ಸೇಲ್ ಮಾಡ್ತಾ ಇದ್ದೀರಾ, ಕ್ಯಾಶ್ ಬಂತು 10,000 ತಗೋಬೇಕು. ಗೂಡ್ಸ್ ಹೊರಗಡೆ ಹೋಗ್ತಾ ಇದೆ, ಸ್ಟಾಕ್ ಡಿಕ್ರೀಸ್ ಆಗುತ್ತೆ, 6,000 ತಗೋಬೇಕು. ಡಿಫ್ರೆನ್ಸ್ ಏನಿದೆ ಅದು ಪ್ರಾಫಿಟ್ ಅಂತ ಕರಿತೀವಿ. ಕ್ಯಾಪಿಟಲ್ ಅಲ್ಲಿ ಜಾಸ್ತಿ ಆಗುತ್ತೆ. ಸೊ ಕ್ಯಾಪಿಟಲ್ 6,000 ಜಾಸ್ತಿ ಆಯ್ತು, 4,000 ಜಾಸ್ತಿ ಆಗುತ್ತೆ. ಸೊ ಈಗ ನೀವು ಅಡ್ಜಸ್ಟ್ ಮಾಡಿದ್ರೆ ಹೊಸ ಈಕ್ವೇಶನ್ಸ್ ಬರುತ್ತೆ. ಸೊ ಬ್ಯಾಲೆನ್ಸ್ ಮಾಡಿದ್ರೆ ಸೊ ಇಲ್ಲಿ ಡಿಕ್ರೀಸ್ ಆಗಿರೋದು ಸ್ಟಾಕ್. ಸೊ ನೆಗೆಟಿವ್ ತಗೋಬೇಕು, ಬ್ರಾಕೆಟ್ ಅಲ್ಲಿ ತೋರಿಸಿ. ಸೊ ಬ್ಯಾಲೆನ್ಸ್ ಮಾಡಿದ್ರೆ ನಿಮಗೆ 1,13,000 ಸಿಗುತ್ತೆ. ಅಂದ್ರೆ 1,09,000 ಪ್ಲಸ್ 10 ಮೈನಸ್ 6 1,13,000 ಬರುತ್ತೆ. ಸೊ ಇಲ್ಲಿ 10,000 ಲಯಬಿಲಿಟಿ ಇದೆ. ಸೊ ಇಲ್ಲಿ 1,03,000 ನಮಗೆ ಕ್ಯಾಪಿಟಲ್ ಸಿಗುತ್ತೆ. ಸೊ ಇದು ನ್ಯೂ ಬ್ಯಾಲೆನ್ಸ್ ಅಂತ ಕರಿತೀವಿ. ಇದು 6th ಒನ್. ದೆನ್ 7th ಒನ್ ಬಂದು ಪೇಯ್ಡ್ ರೆಂಟ್ ಫಾರ್ ದಿ ಮಂತ್ ಆಫ್ 3,000. ಅಂದ್ರೆ ರೆಂಟ್ ಅನ್ನ ಪೇಮೆಂಟ್ ಮಾಡ್ತಾ ಇದ್ರೆ ಆ ಒಂದು ಮಂತ್ ಇಂದು, ದಟ್ ಈಸ್ 7th ಒನ್ ಬಂದು ಪೇಯ್ಡ್ ರೆಂಟ್ ಫಾರ್ ದಿ ಮಂತ್ ಆಫ್ 7,000. ನೋಡಿ, ಪೇಮೆಂಟ್ ಅನ್ನ ಮಾಡ್ತಿದ್ದೀರಾ ರೆಂಟ್ ಅಂತ ಹೇಳಿದ್ರೆ 3,000 ನಿಮ್ಮಿಂದ ಏನಾಯ್ತು? ಹೊರಗಡೆ ಹೋಗ್ತಾ ಇದೆ, ಡಿಕ್ರೀಸ್ ಆಯ್ತು, ಕ್ಯಾಶ್ ಡಿಕ್ರೀಸ್ ಆಗುತ್ತೆ. ಸೊ ಕ್ಯಾಶ್ ಡಿಕ್ರೀಸ್ ಆದ್ರೆ 3,000 ಅಸೆಟ್ ಡಿಕ್ರೀಸ್ ಆಗುತ್ತೆ. ಸೊ ಯಾವಾಗ ಅಸೆಟ್ ಡಿಕ್ರೀಸ್ ಆಗುತ್ತೆ, ನಿಮ್ಮ ಕ್ಯಾಪಿಟಲ್ ಕೂಡ ಏನಾಗುತ್ತೆ? ಆಟೋಮ್ಯಾಟಿಕ್ ಆಗಿ ಕ್ಯಾಪಿಟಲ್ ಕೂಡ ಡಿಕ್ರೀಸ್ ಆಗುತ್ತೆ. ಸೊ ಕ್ಯಾಪಿಟಲ್ ಕೂಡ ಡಿಕ್ರೀಸ್ ಆಗುತ್ತೆ. ಎಷ್ಟಪ್ಪ? 3,000 ಕಡಿಮೆ ಆಗುತ್ತೆ. ಸೊ ಕ್ಯಾಶ್ ಜಾಸ್ತಿ ಆದ್ರೆ ಕ್ಯಾಪಿಟಲ್ ಜಾಸ್ತಿ ಆಗುತ್ತೆ, ಕ್ಯಾಶ್ ಕಡಿಮೆ ಆದ್ರೆ ಕ್ಯಾಪಿಟಲ್ ಕೂಡ ಕಡಿಮೆ ಆಗುತ್ತೆ. ಸೊ ಬ್ಯಾಲೆನ್ಸ್ ಮಾಡಿದ್ರೆ ನಿಮ್ಗೆ ಸೊ 1,10,000 ಸಿಗುತ್ತೆ. 1,10,000 ನ್ಯೂ ಬ್ಯಾಲೆನ್ಸ್ ಸಿಗುತ್ತೆ. ಸೊ ಲಯಬಿಲಿಟಿನಲ್ಲಿ 10,000 ಹಾಗೆ ಇರುತ್ತೆ. ದೆನ್ ಕ್ಯಾಪಿಟಲ್ ಅಲ್ಲಿ 1,00,000 ರೂಪೀಸ್ ಸಿಗುತ್ತೆ. ಸೊ ಇದು ಹೊಸ ಬ್ಯಾಲೆನ್ಸ್ 1,10,000. ಲಯಬಿಲಿಟಿ ಪ್ಲಸ್ ಕ್ಯಾಪಿಟಲ್ ಮಾಡಿದ್ರು ಕೂಡ 1,10,000 ಇರುತ್ತೆ. ಇದು 7th ಒನ್. ದೆನ್ ಲಾಸ್ಟ್ ಒನ್ ಈಕ್ವೇಶನ್ಸ್ ಬಂದು 8th ಒನ್ ಬಂದು ಪೇಯ್ಡ್ 2,000 ಫಾರ್ ಅಡ್ವರ್ಟೈಸ್ಮೆಂಟ್ಗೆ ಪೇಮೆಂಟ್ ಮಾಡಿದ್ದೀರಾ ಅಂತ ಹೇಳಿದರೆ, ಸೇಮ್ ಅಡ್ವರ್ಟೈಸ್ಮೆಂಟ್ಗೆ ಪೇಮೆಂಟ್ ಮಾಡಿದ್ರೆ ನಮ್ಮಿಂದ ಏನು ಹೊರಗಡೆ ಹೋಗುತ್ತಪ್ಪ? ಪೇಯ್ಡ್ ಅಡ್ವರ್ಟೈಸ್ಮೆಂಟ್ 2,000 ಪೇಮೆಂಟ್ ಮಾಡಿದ್ರೆ ಕ್ಯಾಶ್ ಹೊರಗಡೆ ಹೋಗುತ್ತೆ. ಹಾಗಾಗಿ ಡಿಕ್ರೀಸ್ ಅಂತ ಕರಿತೀವಿ. ಎಷ್ಟು ಡಿಕ್ರೀಸ್ ಆಗುತ್ತೆ? 2,000 ಡಿಕ್ರೀಸ್ ಆಯ್ತು. ಸೊ ಕ್ಯಾಶ್ ಡಿಕ್ರೀಸ್ ಆದ್ರೆ ನಿಮಗೆ ಗೊತ್ತು, ಕ್ಯಾಪಿಟಲ್ ಕೂಡ ಏನಾಗುತ್ತೆ? ಕ್ಯಾಪಿಟಲ್ ಆಲ್ಸೋ ಡಿಕ್ರೀಸ್ ಆಗುತ್ತೆ. ಎಷ್ಟು ಡಿಕ್ರೀಸ್ ಆಗುತ್ತೆ ಕ್ಯಾಪಿಟಲ್?
₹2,000 ಡಿಕ್ರೀಸ್ ಆಗುತ್ತೆ. ಸೊ ಲಯಬಿಲಿಟಿನಲ್ಲಿ ಯಾವುದೇ ಅಮೌಂಟ್ ಇಲ್ಲ, ಹಾಗಾಗಿ 0. ಸೊ ಈಗ ಹೊಸ ಈಕ್ವೇಶನ್ಸ್ ಅನ್ನ ಮಾಡಿದ್ರೆ ನಿಮ್ಗೆ ಬ್ಯಾಲೆನ್ಸ್ ಸಿಗುತ್ತೆ. ಬ್ಯಾಲೆನ್ಸ್ ಸೊ 1,08,000, ಇಲ್ಲಿ 10,000 ಹಾಗೆ ಇರುತ್ತೆ, 98,000 ಸಿಗುತ್ತೆ. ಇದು ಬ್ಯಾಲೆನ್ಸ್ ಅಂತ ಕರಿತೀವಿ. ನ್ಯೂ ಬ್ಯಾಲೆನ್ಸ್ 1,98,000. ಸೊ ಈಗ ನೀವು ಫೈನಲ್ ಆಗಿ ಅಸೆಟ್ ಈಕ್ವಲ್ಸ್ ಟು ಲಯಬಿಲಿಟಿ. ಈಗ ನೀವು ಅಕೌಂಟಿಂಗ್ ಈಕ್ವೇಶನ್ ಫೈನಲ್ ಆಗಿ ಮಾಡಿದ್ರೆ ಅಸೆಟ್ ಈಕ್ವಲ್ಸ್ ಟು ಲಯಬಿಲಿಟಿ ಪ್ಲಸ್ ಕ್ಯಾಪಿಟಲ್. ಲಯಬಿಲಿಟಿ ಪ್ಲಸ್ ಕ್ಯಾಪಿಟಲ್ ಮಾಡಬೇಕು. ಅಕೌಂಟಿಂಗ್ ಈಕ್ವೇಶನ್ ಇದೆ ಫಾರ್ಮುಲಾ. ಸೊ ಈಗ ಅಪ್ಲೈ ಮಾಡಿ. ಅಸೆಟ್ ಎಷ್ಟಿದೆ? 1,08,000 ಇದೆ, ಈಕ್ವಲ್ಸ್ ಟು ಲಯಬಿಲಿಟಿ 10,000 ಇದೆ, ಪ್ಲಸ್ ಕ್ಯಾಪಿಟಲ್ ಬಂದು 98,000 ಇದೆ. ಎರಡು ಅಡ್ಜಸ್ಟ್ ಮಾಡಿದ್ರೆ 1,08,000 ಈಕ್ವಲ್ಸ್ ಟು 1,08,000 ಬರುತ್ತೆ. ಸೊ ಇದು ಅಕೌಂಟಿಂಗ್ ಈಕ್ವೇಶನ್ಸ್ ಅಂತ ಕರಿತೀವಿ. ಈ ತರ ನೀವು ಅಕೌಂಟಿಂಗ್ ಈಕ್ವೇಶನ್ಸ್ ಅನ್ನ ಮಾಡಬೇಕಾಗುತ್ತೆ. ಸೊ ಇದು 14 ಮಾರ್ಕ್ಸ್ಗೆ ಕೇಳ್ತಕ್ಕಂಥದ್ದು. ಪ್ರತಿಯೊಂದು ಟ್ರಾನ್ಸಾಕ್ಷನ್ಸ್ಗೂ ಅಕೌಂಟಿಂಗ್ ಈಕ್ವೇಶನ್ಸ್ ಅನ್ನ ಮಾಡಬೇಕಾಗುತ್ತೆ. ಥ್ಯಾಂಕ್ ಯು.